ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತಪ್ಪ ಅವ್ರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂರಲ್ KBTL ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು. ನೋಡಮ್ಮ, ಗಂಡ ಹೆಂಡತಿ ವಿಚಾರ ಅದು ಏನು ಅನ್ಸರ್ಸ್ಕೊಂಡವ್ರಿ. ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು, ಬಾಡಿಗೆ ಸಂಘ ಪಂಗ ಏನವೆಲ್ಲ ಕಟ್ಟಕ್ಕೆ ಹೇಳಿದ್ರು. ನಾವು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದು ವಾರಕ್ಕೆ ಮದುವೆ ಮಾಡ್ಕೊಂಡವಳು ಇನ್ನೊಬ್ಬನ. ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ. ನನಗಾಗಿರೋ ಇದು 13 ವರ್ಷದಿಂದ ಚೆನ್ನಾಗಿ ನೋಡಿ ನಾವೆಲ್ಲ ಚೆನ್ನಾಗಿದ್ವಿ. ತಪ್ಲಿ ಹುಡುಗಿ ಅಂತೆಲ್ಲ ಚೆನ್ನಾಗಿ ತಂದು ಹಾಕೊಂಡು ನಮ್ಮ ಮಗನು ಚೆನ್ನಾಗೆಲ್ಲ ಸಾಕೊಂಡು ನಾವಿದ್ವಿ. ಇವಾಗ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ. ಅದು ಪರಿಹಾರ ಏನು ಅಂತ ಸಿಗ್ಬೇಕು ಸರ್. ಬೇರೆ ಯಾರಿಗೆ ನಮ್ಮಂತವ್ರು ಇದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮವ್ರು ಎಲ್ಲ ಸಂಬಂಧಿಕರೆಲ್ಲ ನೋಡಿ ಎಲ್ಲ ರಾಜವರ್ಷಾಗಿ ಇದು ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ಮದುವೆ ಮಾಡಿದ್ರು. ಯಡಿಯೂರಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಅವ್ರ ಕಡೆಯವರೆಲ್ಲ ಒಪ್ಪಿ, ನಮ್ಮ ಕಡೆ ಎಲ್ಲ ಒಪ್ಪಿ. ಅವ್ರೇನಂತ ನಮಗೆ, ಅವ್ನು ಯಾರು ಸರ್, ಅವ್ನು ಇವಾಗ ಮದುವೆ ಮಾಡ್ಕೊಂಡ್ರೆ ಯಾವ ಊರು ಅಂತ ಗೊತ್ತಿಲ್ಲ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ಸಿಗ್ತಾವ ನಮ್ಗೆ. ಇವಾಗ ಒಂದು ವಾರದ ಮುಂಚೆ ಮದುವೆ ಮಾಡ್ಕೊಂಡಿರೋದು ಸರ್. ನಾವು ಅವ್ರ ಕಡೆ ಎಲ್ಲ ಒಪ್ಪಿ ಪಪ್ಪಿ ಮಾಡಿದ್ರು. ನಾವು ತಪ್ಲಿ ಮಕ್ಳೆ. ನಮಗೂ ತಂದೆ ಎಲ್ಲ ತೀರೋದ್ರು. ನಮ್ಮ ಅಮ್ಮ ಚಿಕ್ಕ ಮಕ್ಳು ತೀರೋಗವ್ರೆ. ನಮ್ಮ ತಾಯಿ ಇದಾರೆ, ಚಿಕ್ಕವ್ರು ನಮ್ಮ ತಾಯಿ ಇದಾರೆ. ಅವರೆಲ್ಲ ನೋಡಿ ಮಾಡಿತ್ತು ತಪ್ಲಿ ಹುಡುಗಿ ಅಂತ. ಅವ್ರೇನು ಮನೆ ತನಕ ಮಾಡ್ಕೊಂಡಿದ್ರು ನನ್ನ ಅಪ್ಪ. ಲಾಯರ್ ಮುಖಾಂತರ ಬಂದವ. ಅವಳು ಮದ್ವೆ ಆಗಿರೋ ಹುಡುಗ ಬಂದಿಲ್ಲ ಸರ್. ಅವನ್ ಯಾರೋ ಜೊತೆಲಿ ಒಬ್ಬ ಹುಡುಗ ಫ್ರೆಂಡ್, ಅವ್ನು ಮದ್ವೆ ಆಗಿರೋ ಹುಡುಗನ್ ಫ್ರೆಂಡ್ ಬಂದವನೆ. ಅವಳು ನನ್ನ ಹೆಂಡತಿ ಒಬ್ಳು ಬಂದಿಲ್ಲ, ಮಗ ಬಂದಿಲ್ಲ. ಮಗನ್ ಏನ್ ಮಾಡೋರು ಅಂತ ಗೊತ್ತಿಲ್ಲ. ಮಗನ್ ಎಲ್ ಮಾಡಗವ್ರು. ಮಗ ಬೇಕು ಸರ್. ಅವ್ನ್ ಬಿಟ್ಟು ನಾನಿಲ್ಲ, ಮಗ ಬೇಕು. ಇವಳು ಎಲ್ ಮುಚ್ಚಿ ಮಾಡಿಗಳ ಬಂದಿಲ್ಲ ಮಗನ್ನ. ಇವಳು ಜಮೀನು ಎಲ್ಲ ಅಡ ಮಾಡಿ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ ಹೋಗಲ್ಲ ಸರ್. ನಾನ್ ಜಮೀನೆಲ್ಲ ಮಾಡಿಸಿ, ನಾನ್ ಕಷ್ಟಪಟ್ಟು ದುಡ್ದು ಮಾಡ್ಕೊಟ್ಟಿದ್ದೆ ಹೆಂಡತಿ ಮಗ ಚೆನ್ನಾಗಿರ್ಲಿ ಅಂತ. ಇಲ್ಲ ಮಾರ್ಕೊಂಡ್ ತಿನ್ನಂಗಿದ್ರೆ ಯಾವತ್ತೋ ತಿನ್ನಿವ್ ನಾನು. ಇವಳೆಲ್ಲ ಮೋಸ ಮಾಡಿ ಜಮೀನ್ ಐತೆ ಅಲ್ಲಿ ಹೋಗ್ಬಿಟ್ಟು ಅವ್ನ್ ಜಮೀನ್ ಆಸೆಗೋಸ್ಕರ ಇವ್ಳು ಮದುವೆ ಮಾಡ್ಕೊಂಡಿರೋದು. ಹೌದು ಸರ್. ಇವಾಗ ಅವ್ರ ಅಪ್ಪನ ಮನೆಯಿಂದ ಬಂದಿತ್ತು. ಅವ್ರು ನಮ್ಗೆ ರೈಟ್ಸ್ ಇಲ್ಲ. ಅದು ಹಂಗಾಗಿ ಹೆಂಡತಿ ಹೆಸರು ಮಾಡಿಕೊಟ್ಟಿದೆ. ಇವಾಗ 50 ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ. ನಾವು ಏನೋ ನಮ್ನು ಮನೆ ತನಕ ಮಾಡ್ಕೊಂಡಿದ್ರು. ಅಪ್ಪ ಅಮ್ಮ ಎಲ್ಲ ನೀನೇ ಮನೆ ಮಗ ಅಂದ್ಬಿಟ್ಟು ಮದುವೆ ಮಾಡಿ ಕೊಟ್ಟಿತ್ತು ಅವಳನ್ನ. ನಾವು ಕಷ್ಟಪಟ್ಟೆಲ್ಲ ದುಡ್ದು ಅವಳಿಗೆ ಏನು ಸಂಸಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಹೈಫೈಯಾಗಿ ಜೀವನ ಮಾಡ್ತಿದ್ವಿ. ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಸಾಲ ಪಾಲ ಎಲ್ಲ ಇದ್ರು. ಅವಳಿಗೇನು ನಾವೇನು ಹಿಂಸೆ ಕೊಡ್ಲಿ, ಎಲ್ಲೂ ದುಡ್ಕೊಂಬಂದು ಅವಳು 13 ವರ್ಷದಿಂದ ಎಲ್ಲೂ ಕೆಲಸ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ವಿ. ಇವಳು ನನ್ನ ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ನನಗೆ ಮೋಸ ಮಾಡಿ